ಬಾಗಲಕೋಟೆಯಲ್ಲಿರುವಂಥ ಕುರುಬಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಂಥ ವಿಷಯ ಆಕ್ಸಿಲರೀಸ್. ಈ ಆಕ್ಸಿಲರಿನಲ್ಲಿ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನೋ ಆಕ್ಸಿಲರಿ. ಈಗಾಗಲೇ ಈ ಆಕ್ಸಿಲರಿ ಮೇಲೆ 5 ವಿಡಿಯೋಗಳನ್ನು ಮಾಡಿದ್ವಿ. ದಯವಿಟ್ಟು 5 ವಿಡಿಯೋಗಳನ್ನು ನೋಡಿದ ಮೇಲೆ ಇದನ್ನು ನೋಡಿ ಮತ್ತು ಈ ವಿಡಿಯೋ ಪ್ರಾರಂಭದಿಂದ ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಅಂದಾಗ ಈ ವಿಷಯ ನಿಮಗೆ ಮನವರಿಕೆ ಆಗಲಿಕ್ಕೆ ಮತ್ತು ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ಕನ್ನಡದಿಂದ ಇಂಗ್ಲೀಷಿಂದ ಕನ್ನಡ ವಾಕ್ಯಗಳು ಮಾಡಿಕೊಳ್ಳಿಕ್ಕೆ ಸಹಾಯಕಾರಿ ಆಗುತ್ತೆ ಅಂತ ನನಗನ್ಸುತ್ತೆ. ಆದ್ದರಿಂದ ನೀವು ದಯವಿಟ್ಟು ಇದನ್ನು ಅಂತ್ಯದವರೆಗೆ ನೋಡಿ. ಈಗ ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಏನನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾಗಿದೆಯೋ ಅಥವಾ ಬರೀಬೇಕಾಗಿದೆಯೋ ಆ ವಾಕ್ಯ ಮೊದಲು ಕನ್ನಡದಲ್ಲಿ ತಯಾರಾಗಬೇಕು. ಅದು ನಮ್ಮ ಮನಸ್ಸಿನಲ್ಲಾದರೂ ಆಗ್ಬೋದು ಅಥವಾ ಬರಹದಲ್ಲೂ ಆಗ್ಬೋದು. ಈ ತಯಾರಾದಂಥ ಸಿದ್ಧಗೊಂಡಂಥ ಕನ್ನಡ ವಾಕ್ಯವನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಅನ್ನು ಕಂಡುಹಿಡಿಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಎಲ್ಲಾದರೂ ಬರ್ಬೋದು, ವರ್ಬ್ ಎಲ್ಲಾದರೂ ಬರ್ಬೋದು, ಆಬ್ಜೆಕ್ಟ್ ಎಲ್ಲಾದರೂ ಬರ್ಬೋದು. ಕನ್ನಡ ವಾಕ್ಯಗಳು ವರ್ಬದಿಂದಲೂ ಪ್ರಾರಂಭ ಆಗ್ಬೋದು, ಸಬ್ಜೆಕ್ಟಿಂದಲೂ ಪ್ರಾರಂಭ ಆಗ್ಬೋದು, ಆಬ್ಜೆಕ್ಟಿಂದಲೂ ಪ್ರಾರಂಭ ಆಗ್ಬೋದು. ಆದರೆ ಇಂಗ್ಲಿಷ್ ಸಿದ್ಧ ಸೂತ್ರ ಇರೋದ್ರಿಂದ, ಫಿಕ್ಸ್ ಆದಂಥ ಸೂತ್ರಗಳಿರೋದ್ರಿಂದ ಆ ಫಿಕ್ಸ್ ಆದಂಥ ವರ್ಡ್ ಆರ್ಡರ್ ಅದಕ್ಕನುಗುಣವಾಗಿ ನಾವು ವಾಕ್ಯವನ್ನು ರಚಿಸಬೇಕಾದ್ರಿಂದ ಅಲ್ಲಿ ಸಬ್ಜೆಕ್ಟ್ ಮೊದಲು ಬರಬೇಕು, ನಂತರದಲ್ಲಿ ವರ್ಬ್, ನಂತರದಲ್ಲಿ ಆಬ್ಜೆಕ್ಟ್. ಆದ್ರಿಂದ ಇವುಗಳನ್ನು ನಾವು ಸರಿಯಾಗಿ ಕನ್ನಡ ಶಬ್ದಗಳನ್ನು ಅರ್ಥ ಮಾಡಿಕೊಂಡು ಆ ಸೂತ್ರದಲ್ಲಿ ಆ ಪದಗಳನ್ನು ಇಟ್ಟರೆ ನಾವು ಇಂಗ್ಲೀಷನ್ನು ಸರಿಯಾಗಿ ಬಳಸಬಹುದು ಅಥವಾ ಅದನ್ನು ಅನುವಾದ ಮಾಡಿಕೊಳ್ಬಹುದು. ಆದರೆ ಎಂಥ ಕನ್ನಡ ವಾಕ್ಯಗಳಲ್ಲಿ ನಾವು ಆಕ್ಸಿಲರಿನ ಯಾವ ರೀತಿ ಬಳಸ್ತೀವಿ ಅದನ್ನು ನೋಡೋಣ. ನಾನು ಈ ಸಲ ಇಂಗ್ಲಿಷ್ ಕಲಿಯಬೇಕು. ನಾನು ಸುಮಾರು ಒಂದು 60 ವಿಡಿಯೋಗಳಲ್ಲಿ ಟೆನ್ಸನ್ನು ಕಲಿಸ್ತಾ ಬಂದಿದ್ದೀನಿ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಹಂಗೆ ಮತ್ತು ಪಾಸ್ಟ್, ಫ್ಯೂಚರ್ ಎಲ್ಲ ನೋಡ್ತಾ ಬಂದಿದ್ದೀನಿ. ಅಲ್ಲಿ ಹೆಂಗೆ ಕಲಿಸಿದ್ದೀನಿ ಟೆನ್ಸ್ನಲ್ಲಿ, ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ ಅಥವಾ ಕಲಿಯುತ್ತಿದ್ದೇನೆ ಅಥವಾ ಕಲಿತಿದ್ದೇನೆ ಅಥವಾ ಕಲಿತೇನು, ಕಲಿಯುತ್ತಿದ್ದೇನು, ಕಲಿತಿದ್ದೇನು, ಈ ರೀತಿ ಇತ್ತು. ಅಲ್ಲಿ ನಾನು ಕಲಿತೀನಿ ಅಂದ್ರೆ ಮುಂದೆ ಕಲಿತೀನಿ, ಕಲಿಯುತ್ತಿದ್ದೇನೆ ಅಂದ್ರೆ ಈಗ ಕಲಿಯೋ ಕ್ರಿಯೆ ಮಾಡ್ತಾ ಇದ್ದೀನಿ ಅನ್ನೋ ನನ್ನ ಕ್ರಿಯೆಯ ಸಮಯವನ್ನು ಹೇಳ್ತಾ ಇದ್ದೀನಿ. ಸಮಯವನ್ನು ಸೂಚಿಸುವಂತ ವ್ಯವಸ್ಥೆಗೆ ಟೆನ್ಸ್. ಟೆನ್ಸ್ is nothing but time. What I want to say, and I want to say something about the time of the action. ಕಲಿಯುತ್ತೇನೆ, ಕಲಿಯೋ ಕ್ರಿಯೆ ಮುಂದಾಗುತ್ತೆ. ದಿಸ್ ಇಸ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್. ಕಲಿಯುತ್ತಿದ್ದೇನೆ, ಕಲಿಯೋ ಕ್ರಿಯೆ ನಡೀತಾ ಇದೆ. ಆದ್ರೆ ಇಲ್ಲಿ ಹಂಗಿಲ್ಲ. ಕಲಿಯಬೇಕು ಅನ್ನುವಾಗ ಕಲಿಯುತ್ತೇನೆ ಅನ್ನೋ ಅರ್ಥ ಇಲ್ಲ ಅಲ್ಲಿ. ಕಲಿಯುತ್ತಿದ್ದೇನೆ ಅನ್ನೋ ಸಮಯ ಸೂಚಕ ಪದ ಇಲ್ಲ ಅಲ್ಲಿ. ಅಥವಾ ಕಲಿತಿದ್ದೇನೆ ಪೂರ್ಣ ಆಗಿದೆ ಅನ್ನೋ ಕ್ರಿಯೆಯ ಪೂರ್ಣತೆ ಇಲ್ಲ ಅಲ್ಲಿ. ಇದು ಕಲಿಯಬೇಕು ಅನ್ನೋ ಒಂದು ಯಾವುದೋ ಒಂದು ಮನಸ್ಸಿನ ಇಚ್ಛೆ ಇದೆ. ಈ ಇಚ್ಛೆಯನ್ನು ಹೇಳಲಿಕ್ಕೆ ಬಳಸುವಂತಹದ್ದು ಆಕ್ಸಿಲರೀಸ್. ಇನ್ನೊಂದು ಅದಕ್ಕೆ ಪದ ಮಾಡೆಲ್ಸ್ ಅಂತಾರೆ. ಇಲ್ಲಿ ಕಲಿಯಬೇಕು ಅಂದಾಗ ಕಲಿಯುವ ಒಂದು ಬಯಕೆನೋ ಅಥವಾ ಕಲಿಯುವ ಒಂದು ಯಾವುದೋ ಒಂದು ಬದ್ಧತೆಯೋ ಆಬ್ಲಿಗೇಷನ್ ಅಥವಾ ಕಂಡೀಷನ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಲಿಯುತ್ತೇನೆ, ಕಲಿಯುತ್ತಿದ್ದೇನೆ, ಕಲಿತಿದ್ದೇನೆ ಅನ್ನೋ ವಾಕ್ಯಗಳನ್ನ ನಾವು ಟೆನ್ಸ್ ನಲ್ಲಿ ಮಾಡಬೇಕು. ಆದರೆ ಕಲಿಯಬೇಕು ಅನ್ನೋ ನನ್ನ ಇಂಗಿತವನ್ನ, ಮನಸ್ಸಿನ ಒಂದು ಭಾವವನ್ನ ವ್ಯಕ್ತ ಮಾಡ್ಲಿಕ್ಕೆ ನಾವು ಮಾಡೆಲ್ಸ್ ಅಂತ ಬಳಸ್ತೀವಿ. ಅದಕ್ಕೆ ಇನ್ನೊಂದು ಪದ ಆಕ್ಸಿಲರೀಸ್ ಅಂತೀವಿ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಕನ್ನಡ ವಾಕ್ಯವನ್ನು ಇಂಗ್ಲಿಷ್ ಹೋಗೋಕ್ಕಿಂತ ಮುಂಚೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಅದರ ವರ್ಬ್ ಯಾವುದು ಮೊದಲು ಕಂಡುಹಿಡ್ಕೋಬೇಕು, ನಂತರ ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್. ಇಲ್ಲಿ ಕಲಿಯಬೇಕು ಅನ್ನೋದನ್ನ ಒಂಥರ ನಮ್ಗೆ ವರ್ಬ್ ಅನಿಸುತ್ತೆ. ಕಲಿಯಬೇಕು, ಈ ಬೇಕು ಅನ್ನೋದೇ ಆಕ್ಸಿಲರಿ. ಏನ್ ಬೇಕು? ಕಲಿಯಬೇಕು. ಈ ಕಲಿ ಅನ್ನೋದು ಮೇನ್ ವರ್ಬ್. ಇಲ್ಲಿ ಕಲಿಯಬೇಕು, ಯಾರು ಕಲಿಯಬೇಕು? ಈ ಕಲಿಯೋ ಕ್ರಿಯೆ ಮಾಡೋರು ಯಾರು? ಅವರು ಸಬ್ಜೆಕ್ಟ್, ನಾನು ಸಬ್ಜೆಕ್ಟ್. ಇನ್ನು ಮಿಕ್ಕೆಲ್ಲಾ ಪದಗಳನ್ನ ಆಬ್ಜೆಕ್ಟ್. ಈ ರೀತಿ ನಮ್ಮ ಈ ಕನ್ನಡ ಪದವನ್ನು ನಾವು ಸಬ್ಜೆಕ್ಟ್ ಇಂದ ಪ್ರಾರಂಭ ಮಾಡಬಹುದು. ಅಥವಾ ಒಂದ್ಸಲ ಈ ಸಲ ನಾನು ಇಂಗ್ಲಿಷ್ ಕಲಿಯಬೇಕು ಅನ್ಬೋದು. ಇನ್ನೂ ಆಡ್ಕೊಂಡಾಗ ಕಲಿಬೇಕು ನಾ ಈ ಸಲ ಇಂಗ್ಲಿಷ್ ಅನ್ಬೋದು. ಯಾವ ರೀತಿ ನಾವು ಕನ್ನಡ ವಾಕ್ಯಗಳನ್ನ ಬಳಸಿದ್ರು ಕೂಡ ಅದು ಮಾರ್ಕ್ ಮಾಡಿಕೊಂಡಾಗ ನಮ್ಮ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಗುರುತಿಸ್ಕೊಂಡು ನಾವು ವಾಕ್ಯನ ಇಂಗ್ಲಿಷ್ ನಲ್ಲಿ ಮಾಡ್ಬೋದು. ಈ ರೀತಿ ಆಕ್ಸಿಲರಿ ಬಳಸಿದಾಗ
ಕಲಿಯಬೇಕು, ಹೋಗಬೇಕು, ನೋಡಬೇಕು, ಆಡಬೇಕು, ಕುಣಿಯಬೇಕು, ತಿನ್ನಬೇಕು, ಕೊಡಬೇಕು, ಭೇಟಿಯಾಗಬೇಕು, ಈ ಕ್ರಿಯೆಯ ಮಾಡುವ ಬಯಕೆಯನ್ನ, ಇಂಗಿತವನ್ನ, ಇಂಟೆನ್ಷನ್ ಅಥವಾ ಒಂದು ರೀತಿಯಿಂದ ಆಬ್ಲಿಗೇಷನ್ ಅಂತೀವಿ ನಾವು. ಮತ್ತೆ ನಾನು ವಿವರವಾಗಿ ಬೇರೆ ವಿಡಿಯೋದಲ್ಲಿ ಅವುಗಳ ಬೇರೆ ಉಪಯೋಗಗಳನ್ನು ಹೇಳ್ತಾ ಹೋಗ್ತೇನೆ. ಈ ರೀತಿ ಕಲಿಯುವ ಅಗತ್ಯತೆ, ಕಲಿಯುವ ಅನಿವಾರ್ಯತೆ, ಕಲಿಯುವ ಒಂದು ಬದ್ಧತೆ ವ್ಯಕ್ತ ಮಾಡುವಾಗ ಬೇಕು ಅಂತ ಬಳಸಿರ್ತೀವಿ. ಇದೇ ಬೇಕು ಆಕ್ಸಿಲರಿ. ಈ ಕ್ರಿಯೆ ಮಾಡಬೇಕು, ಕಲಿಯುವ ಕ್ರಿಯೆ ಮಾಡಬೇಕು ಅನ್ನೋದ್ರಿಂದ ಕಲಿಬೇಕು. ಈ ರೀತಿ ಒಂದು ಕ್ರಿಯೆಯನ್ನ ಮಾಡಬೇಕು ಅನ್ನೋ ಅರ್ಥದಲ್ಲಿ ನೀವು ಬಳಸಿದ್ರೆ ಆಕ್ಸಿಲರಿ, ಅವಾಗ ಇಂಗ್ಲಿಷ್ ವಾಕ್ಯ ರಚನೆ ಇದೇ ಸೂತ್ರಕ್ಕೆ ಅನುಗುಣವಾಗಿ ಹೋಗಬೇಕು. ಮೊದಲಿಗೆ ಸಬ್ಜೆಕ್ಟ್ ಬರಬೇಕು, ಆಕ್ಸಿಲರಿ ಬರಬೇಕು, ಮೇನ್ ವರ್ಬ್, ನಂತರ ಆಬ್ಜೆಕ್ಟ್. ಇಲ್ಲಿ ಆಕ್ಸಿಲರಿ ಯಾವ ಅಂದ್ರೆ ಬೇಕು ಅನ್ನೋ ಅರ್ಥಕ್ಕೆ ಹ್ಯಾವ್ ಟು ಅಥವಾ ಹ್ಯಾಸ್ ಟು ಬಳಸಬೇಕು. ಸಬ್ಜೆಕ್ಟ್ ಒಂದ್ ವೇಳೆ ಐ, ವಿ, ಯು ಅಥವಾ ದೇ ಅನ್ನೋ ಪ್ಲೂರಲ್ ಇದ್ದಾಗ ಹ್ಯಾವ್ ಟು. ಅದೇ ಸಿಂಗ್ಯುಲರ್ ಹಿ ಅಥವಾ ಶಿ ಅಥವಾ ಇಟ್, ರವಿ, ರಾಜು, ಸುಮಾ, ಗೀತಾ, ಅನಿತಾ, ಪುನೀತಾ ಅನ್ನೋ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಟು ಬಳಸಬೇಕು. ಈ ಸೂತ್ರದ ಅನುಗುಣವಾಗಿ ನಾವು ವಾಕ್ಯವನ್ನು ರಚನೆ ಮಾಡಿದಾಗ ನೋಡಿ, ಸಬ್ಜೆಕ್ಟ್ ನಾನು ಐ ಬಂದಾಗ ಏನ್ ಹೇಳಿದೆ ನಾನು ಆಕ್ಸಿಲರಿ ಹ್ಯಾವ್ ಟು. ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಮೇನ್ ವರ್ಬ್ ಅಂದ್ರೆ ಕಲಿಯಲಿಕ್ಕೆ ಲರ್ನ್. ಆ ನಂತರ ಮಿಕ್ಕೆಲ್ಲ ಪದಗಳು ಆಬ್ಜೆಕ್ಟ್. ಯಾವ ಈ ಸಲ ಇಂಗ್ಲಿಷ್ ದಿಸ್ ಟೈಮ್. ಆ ಸೂತ್ರಕ್ಕೆ ಅನುಗುಣವಾಗಿ ಏನಾಯ್ತು ನೋಡ್ರಿ ಇಂಗ್ಲಿಷ್ ವಾಕ್ಯ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ಇದನ್ನು ಸ್ವಲ್ಪ ನೋಡೋಣ. ನಾನು ಈ ಸಲ ಇಂಗ್ಲಿಷ್ ಕಲಿಯಬೇಕು. ಕಲಿ ಮೇನ್ ವರ್ಬ್, ಬೇಕು ಆಕ್ಸಿಲರಿ, ಹ್ಯಾವ್ ಟು ಲರ್ನ್. ಈ ರೀತಿ ಕನ್ನಡದ ಎಲ್ಲಾ ಪದಗಳು ಇಂಗ್ಲಿಷ್ ನಲ್ಲಿ ಬರಬೇಕು. ಆ ಇಂಗ್ಲಿಷ್ ವಾಕ್ಯ ಈ ಸೂತ್ರಕ್ಕೆ ಅನುಗುಣವಾಗಿ ಇಂಗ್ಲಿಷ್ ಪದಗಳ ಜೋಡಣೆ ಆಗಬೇಕು. ಇದು ಮುಖ್ಯವಾದದ್ದು. ಅವಾಗ ಏನಾಗುತ್ತೆ ನೋಡಿ, ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ನಾನು ಈ ಸಲ ಇಂಗ್ಲಿಷ್ ಕಲಿಯಬೇಕು. ಹಂಗೆ ಹೇಳ್ಬೋದು, ನಾನು ಇಂದು ಅವಳನ್ನು ಭೇಟಿಯಾಗಬೇಕು. ಭೇಟಿಯಾಗು ಮೇನ್ ವರ್ಬ್, ಬೇಕು ಆಕ್ಸಿಲರಿ, ನಾನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಐ ಹ್ಯಾವ್ ಟು ಮೀಟ್ ಹರ್ ಟುಡೇ. ಅವರು ಇಂದು ನನಗೆ ಹಣವನ್ನು ಕೊಡಬೇಕು. ಕೊಡು ಮೇನ್ ವರ್ಬ್, ಬೇಕು ಆಕ್ಸಿಲರಿ, ಅವರು ಸಬ್ಜೆಕ್ಟ್. ದೇ ಹ್ಯಾವ್ ಟು ಗಿವ್ ಮೀ ಮನಿ ಟುಡೇ. ಭಾರತ ಇಂದು ಅಂತಿಮ ಪಂದ್ಯವನ್ನು ಆಡಬೇಕು. ಭಾರತ ಇಂದು ಪಂದ್ಯವನ್ನು ಗೆಲ್ಲಬೇಕು. ಗೆಲ್ಲುವ ಅನಿವಾರ್ಯತೆ ಇದೆ, ಆಬ್ಲಿಗೇಷನ್. ಗೆಲ್ಲು ಮೇನ್ ವರ್ಬ್, ಬೇಕು ಆಕ್ಸಿಲರಿ, ಭಾರತ ಸಬ್ಜೆಕ್ಟ್. ಇಂಡಿಯಾ ಹ್ಯಾಸ್ ಟು ವಿನ್ ದ ಮ್ಯಾಚ್ ಟುಡೇ. ಈ ರೀತಿ ಒಂದು ಬದ್ಧತೆಯನ್ನ, ಒಂದು ಆಬ್ಲಿಗೇಷನ್ ಅನ್ನ ಅಥವಾ ಒಂದು ಕಂಡೀಷನ್ ಅನ್ನ ನಾವು ಸೂಕ್ತವಾಗಿ ಈ ರೀತಿ ವಾಕ್ಯದಲ್ಲಿ ತಿಳಿಸ್ತಿರ್ತೀವಿ ನಾವು. ಅವಾಗ ನಾವು ಇದನ್ನು ತಗೊಳ್ತೀವಿ. ಈ ರೀತಿ ಬದ್ಧತೆಯನ್ನ, ನನಗೆ ನೋಡ ನೀನು ದಪ್ಪಗಿದೀಯಾ, ನೀನು ದಪ್ಪಾಗಿ ದಿನ ವಾಕಿಂಗ್ ಹೋಗ್ಬೇಕು ಅನ್ನೋ ಒಂದು ಬದ್ಧತೆ ಅಥವಾ ಅನಿವಾರ್ಯತೆ ಇದೆ. ಅಂದ್ರೆ ಎರಡನೇ ವಾಕ್ಯ ನೋಡ್ರಿ, ನೀವು ಇಂಗ್ಲಿಷ್ ಕಲಿಯಲು ದಿನಾಲು ಮನೆಗೆಲಸವನ್ನು ಮಾಡಬೇಕು. ನೋಡ್ರಿ, ಮಾಡು ಮೇನ್ ವರ್ಬ್, ಬೇಕು ಆಕ್ಸಿಲರಿ, ಸಬ್ಜೆಕ್ಟ್ ನೀವು, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಅವಾಗ ಸೂತ್ರಕ್ಕೆ ಅನುಗುಣವಾಗಿ ಸಬ್ಜೆಕ್ಟ್ ಆಕ್ಸಿಲರಿ ಮೇನ್ ವರ್ಬ್ ಆಬ್ಜೆಕ್ಟ್. ಯು ಹ್ಯಾವ್ ಟು ಡೂ ಹೋಮ್ವರ್ಕ್ ಡೈಲಿ ಟು ಲರ್ನ್ ಇಂಗ್ಲಿಷ್. ಇಲ್ಲಿ ಯು ಸಬ್ಜೆಕ್ಟ್ ಆಗೋದ್ರಿಂದ ಹ್ಯಾವ್ ಟು ಹಾಕೊಂಡು. ಯು ಹ್ಯಾವ್ ಟು ಡೂ ಹೋಮ್ವರ್ಕ್ ಡೈಲಿ ಟು ಲರ್ನ್ ಇಂಗ್ಲಿಷ್. ನೀವು ಇಂಗ್ಲಿಷ್ ಕಲಿಯಲು, ಟು ಲರ್ನ್ ಇನ್ಫಿನಿಟಿವ್ ಅಂತೀವಿ, ಅದು ವರ್ಬ್ ಅಲ್ಲ, ಮೇನ್ ವರ್ಬ್ ಅಲ್ಲ, ಇನ್ಫಿನಿಟಿವ್. ಟು ಲರ್ನ್ ಕಲಿಯಲು, ಡೈಲಿ ದಿನಾಲು, ಹೋಮ್ವರ್ಕ್ ಮನೆಗೆಲಸ. ನೀವು ಇಂಗ್ಲಿಷ್ ಕಲಿಯಲು ದಿನಾಲು ಮನೆಗೆಲಸವನ್ನು ಮಾಡಬೇಕು. ಹ್ಯಾವ್ ಟು ಡೂ. ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಇಂದು ಅವನು ಬೆಂಗಳೂರಿಗೆ ಹೋಗಬೇಕು. ಅದನ್ನ ಆರ್ಗನೈಸ್, ಅವ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗೈತಿ. ಎಲ್ಲರೂ ಒಂದೇ. ಹೋಗು ಮೇನ್ ವರ್ಬ್, ಬೇಕು ಆಕ್ಸಿಲರಿ, ಅವನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಆ ಸೂತ್ರಕ್ಕೆ ಅನುಗುಣವಾಗಿ ಸಬ್ಜೆಕ್ಟ್ ಆಕ್ಸಿಲರಿ ಮೇನ್ ವರ್ಬ್ ಆಬ್ಜೆಕ್ಟ್. ಹಿ ಹ್ಯಾಸ್ ಟು ಗೋ ಟು ಬೆಂಗಳೂರು ಟುಡೇ. ಅವನು ಇಂದು ಬೆಂಗಳೂರಿಗೆ ಹೋಗಬೇಕು. ಹ್ಯಾಸ್ ಟು ಗೋ, ಹೋಗಬೇಕು. ಇದು ಬೇಕು ಅನ್ನೋದು ಒಂದು ಕ್ರಿಯೆಯನ್ನ ಮಾಡಬೇಕು ಅನ್ನೋ ಇಂಗಿತವನ್ನು ಹೇಳಲಿಕ್ಕೆ ಬಳಸ್ತೇವೆ. ಆದರೆ ಇಲ್ಲಿ ನಾವು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ನೂರಾರು ವಾಕ್ಯವನ್ನು ಕಟ್ಕೊಳ್ಬಹುದು.
ಅರುಣ್ ಇಂದು ನನ್ನನ್ನು ಭೇಟಿ ಆಗಬೇಕು, ಅರುಣ್ ಇಂದು ಪ್ರಾಚಾರ್ಯರನ್ನು ಭೇಟಿ ಆಗಬೇಕು. ಅರುಣ್ ಹ್ಯಾಸ್ ಟು ಮೀಟ್ ದ ಪ್ರಿನ್ಸಿಪಾಲ್ ಟುಡೇ. ನಿನ್ನ ಗೆಳೆಯನು ನನಗೆ ಇಂದು ಹಣವನ್ನು ಕೊಡಬೇಕು. ಯುವರ್ ಫ್ರೆಂಡ್ ಹ್ಯಾಸ್ ಟು ಗಿವ್ ಮಿ ಮನಿ ಟುಡೇ. ಆದರೆ ಒಂದು ಇಲ್ಲಿ ತಪ್ಪಾಗುವಂತ ಸಾಧ್ಯತೆ, ಬಹಳ ಸಾಧ್ಯತೆ, ದೊಡ್ಡ ಸಾಧ್ಯತೆ ಇರುವುದೇನೆಂದ್ರೆ ಈ ವಾಕ್ಯ ನೋಡಿ, ನನಗೆ ಆ ಕಾರು ಬೇಕು. ಇದು ನೋಡ್ರಿ, ನನಗೆ ಆ ಕಾರು ಬೇಕು ಅಂದ್ಕೊಳ್ಳಿ, ಇನ್ನೇನ್ ಮಾಡ್ತೀರಿ, ಬೇಕು ಆಕ್ಸಿಲರಿ ಅಂತ ತೊಗೊಳ್ತೀರಿ. ಆದ್ರೆ ಬೇಕು ಅನ್ನೋದು ಆಕ್ಸಿಲರಿ ಆಗ್ಬೇಕಾದ್ರೆ ಅದಕ್ಕೊಂದು ಮೇನ್ ವರ್ಬ್ ಇರಬೇಕು. ಇಲ್ಲಿ ಮೇನ್ ವರ್ಬ್ ಇಲ್ಲ, ಕಾರು ನೌನ್ ಇದು. ಇದು ಬಹಳ ಜನಗಳು, ಬಹಳ ವಿದ್ಯಾರ್ಥಿಗಳು ತಪ್ಪು ಮಾಡ್ತಾ ಇದ್ದಾರೆ. ನಾನು ಗಮನಿಸಿ ಈ ವಾಕ್ಯವನ್ನು ಕೊಡ್ತಾ ಇದ್ದೀನಿ. ನನಗೆ ಆ ಕಾರು ಬೇಕು ಅನ್ನೋದು ಇಲ್ಲಿ ಬೇಕು ಆಕ್ಸಿಲರಿ ಅಲ್ಲ. ಬೇಕು ಅನ್ನೋದು ಆಕ್ಸಿಲರಿ ಆಗ್ಬೇಕಾದ್ರೆ ಒಂದು ಕ್ರಿಯಾಪದ ಬೇಕು. ಅದಕ್ಕೆ ನಾವೇನ್ ಮಾಡಿದ್ವಿ, ಸೂತ್ರದಲ್ಲಿ ಮೇನ್ ವರ್ಬ್ ಬೇಕು. ಇಲ್ಲಿ ಮೇನ್ ವರ್ಬ್ ಇಲ್ಲ, ಕಾರು ವರ್ಬ್ ಅಲ್ಲ, ಒಂದು ನೌನ್. ಈ ರೀತಿ ನೌನ್ ಇದೆ, ಅಲ್ಲಿ ವರ್ಬ್ ಇಲ್ಲ ಅಂದಾಗ ಬೇಕು ಅನ್ನೋದೇ ಮೇನ್ ವರ್ಬ್. ಆ ವಾಕ್ಯವನ್ನ ಐ ವಾಂಟ್ ದ್ಯಾಟ್ ಕಾರ್. ಇಲ್ಲಿ ವಾಂಟ್ ಆಕ್ಸಿಲರಿ ಅಲ್ಲ, ಮೇನ್ ವರ್ಬ್. ಬೇಕು ಅನ್ನೋದು ಆಕ್ಸಿಲರಿ ಆಗ್ಬೇಕಾದ್ರೆ ಏನ್ ಬೇಕು, ಮೇನ್ ವರ್ಬ್ ಬೇಕು. ಬೇಕು ಏನ್ ಬೇಕು, ಕಲಿಯಬೇಕು. ಬೇಕು ಏನ್ ಬೇಕು, ಮಾಡಬೇಕು. ಹ್ಯಾವ್ ಟು ಡು. ಏನ್ ಬೇಕು, ಹೋಗಬೇಕು. ಹಿಂಗೆ ಆಕ್ಸಿಲರಿ ಬೇಕು ಅನ್ನೋ ಅರ್ಥದಲ್ಲಿ ಬಳಕೆ ಆಗಿತ್ತು ಅಂದ್ರೆ ಅದ್ರ ಮುಂದೆ ಒಂದು ನೌನ್ ವರ್ಬ್ ಬರಲೇಬೇಕು, ಅವಾಗ ಅದು ಆಕ್ಸಿಲರಿ ಆಗುತ್ತೆ. ಆದ್ರಿಂದ ಇಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಕನ್ನಡದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅಲ್ಲಿ ಮೇನ್ ವರ್ಬ್ ಇದೆಯೋ ಆಕ್ಸಿಲರಿ ಇದೆಯೋ ನಮಗೆ ಅರ್ಥ ಆಗಬೇಕು. ಅದು ಆಕ್ಸಿಲರಿ ಬೇಕು ಅನ್ನೋ ಪದದಲ್ಲಿ ಬಳಕೆ ಆಗಿದ್ರೆ ಒಂದು ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸುವಂತ ಮೇನ್ ವರ್ಬ್ ಇರಲೇಬೇಕು, ಅವಾಗ ಅದು ಬೇಕು ಆಕ್ಸಿಲರಿ ಆಗುತ್ತೆ. ಇಲ್ದಿದ್ರೆ ಕೇವಲ ವರ್ಬ್ ಇಲ್ಲದೇನೆ, ಮೇನ್ ವರ್ಬ್ ಇಲ್ಲದೇನೆ ನೌನ್ ಬಳಸಿದಾಗ ಬೇಕು ಅನ್ನೋದು ಆಕ್ಸಿಲರಿ ಅಲ್ಲ, ಅದು ಮೇನ್ ವರ್ಬ್ ಆಗುತ್ತೆ. ಅವಾಗ ಏನಾಗಬೇಕು ವಾಕ್ಯ, ಐ ವಾಂಟ್ ದ್ಯಾಟ್ ಕಾರ್. ಈ ರೀತಿ ಬೇಕು ಅನ್ನೋ ಅರ್ಥಕ್ಕೆ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಅನ್ನ ನಾವು ಆಕ್ಸಿಲರಿ ಆಗಿ ಮೇನ್ ವರ್ಬ್ ಹಿಂದುಗಡೆ ನಾವು ಇಟ್ಕೊಳ್ಬೇಕು. ಇದು ವಾಕ್ಯ ರಚನೆ. ಇನ್ನು ಇದರಲ್ಲಿ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಒಂದ್ಸರಿ ನೋಡೋಣ. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್, ಐ ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್. ಇಲ್ಲಿ ಸ್ವಲ್ಪ ಗಮನಿಸಬೇಕು. ಹ್ಯಾವ್ ಟು ಇಲ್ಲಿ ನೆಗೆಟಿವ್ದಾಗ ನಾನು ಈಗ ಇಂಗ್ಲಿಷ್ ಕಲಿಯಬೇಕು, ನಾನು ಈಗ ಇಂಗ್ಲಿಷ್ ಕಲಿಯಬೇಕಿಲ್ಲ ಅಥವಾ ಬೇಕಾಗಿಲ್ಲ. ಇಲ್ಲ ಅಂತ ಬಂದ್ರೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಾಟ್ ಬರಲೇಬೇಕು. ಆ ನಾಟ್ ಟೆನ್ಸ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಬರಬೇಕು, ಆಕ್ಸಿಲರಿ ಇದ್ದಾಗ ಆಕ್ಸಿಲರಿ ಪಕ್ಕದಲ್ಲಿ ಬರಬೇಕು. ಅದೇ ಆಕ್ಸಿಲರಿ ಹ್ಯಾವ್ ಟು ಇದ್ದಾಗ ಹ್ಯಾವ್ ಮತ್ತು ನಾಟ್ ಅನ್ನ ಸಪರೇಟ್ ಮಾಡಿ ನಾಟ್ ಹಾಕಬೇಕು. ಇದು ನೆನಪಿಡಿ. ಐ ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್. ಈ ಟು ಯಾವತ್ತು ಹ್ಯಾವ್ ಟು ಹೊಡೆದಾಗ ಉಳಿಯುವಂತ ಟು ಮೇನ್ ವರ್ಬ್ ಹಿಂದಿರಬೇಕು. ಅದನ್ನ ನೀವು ಈ ತರ ಮಾಡಿದ್ರೆ ವಾಕ್ಯ ತಪ್ಪು. ಐ ಹ್ಯಾವ್ ಟು ನಾಟ್ ಲರ್ನ್ ಇಂಗ್ಲಿಷ್, ರಾಂಗ್. ಐ ಹ್ಯಾವ್ ನಾಟ್ ಟು ಲರ್ನ್ ಇಂಗ್ಲಿಷ್, ಇದೇ ನೆಗೆಟಿವ್. ಅದನ್ನ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನೆ, ಪ್ರಶ್ನೆ ಯಾವತ್ತೂ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಮೊದಲು. ಹ್ಯಾವ್ ಐ ಟು ಲರ್ನ್ ಇಂಗ್ಲಿಷ್, ನೋಡಿ ಇಲ್ಲಿ ಕೂಡ ಹ್ಯಾವ್ ಟು ಹೊಡೆದು ಸಬ್ಜೆಕ್ಟ್ ಹಾಕೊಡ್ರಿ. ಹಿಂಗ ಹ್ಯಾವ್ ಟು ಹೊಡೆದಾಗ ಆ ಟು ಯಾವತ್ತೂ ಕಡ್ಡಾಯವಾಗಿ ಮೇನ್ ವರ್ಬ್ ಹಿಂದಿರಬೇಕು. ಹ್ಯಾವ್ ಐ ಟು ಲರ್ನ್ ಇಂಗ್ಲಿಷ್, ಹ್ಯಾವಂಟ್ ಐ ಟು ಲರ್ನ್ ಇಂಗ್ಲಿಷ್. ಅದನ್ನೇ ಕಾರಣವನ್ನ ನಾನು ಇಂಗ್ಲಿಷ್ ಕಲಿಯಬೇಕು, ನಾನು ಇಂಗ್ಲಿಷ್ ಕಲಿಯಬೇಕಾಗಿಲ್ಲ. ಹ್ಯಾವ್ ನಾಟ್ ಟು ಲರ್ನ್. ನಾನು ಇಂಗ್ಲಿಷ್ ಕಲಿಯಬೇಕೇ, ಹ್ಯಾವ್ ಐ ಟು ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯಬೇಕಿಲ್ಲವೇ ಅಥವಾ ಬೇಕಾಗಿಲ್ಲ. ಇದಕ್ಕೆ ನಾನು ಆಕ್ಸಿಲರಿ ಮೆಥಡ್ ಅಂತೀನಿ. ಈಗಾಗಲೇ ಹಿಂದಿನ ಮೆಥಡ್ ವಿಡಿಯೋನಲ್ಲಿ ಟೆನ್ಸ್ ಮೆಥಡ್ ಕೂಡ ಹೇಳಿದ್ದೀನಿ. ಅದನ್ನ ಹ್ಯಾವ್ ಟು ಹಾಕಿದಾಗ ಟೆನ್ಸ್ ಮೆಥಡ್ ಯಾವ ತರ ಬಳಸಬಹುದು ನೋಡೋಣ. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್, ಆಕ್ಸಿಲರಿ ಮೆಥಡ್ ಸೇಮ್, ಅಫರ್ಮೇಟಿವ್ ಮತ್ತು ಅಫರ್ಮೇಟಿವ್. ಅದೇ ನೆಗೆಟಿವ್, ಐ ಡು ನಾಟ್ ಹ್ಯಾವ್ ಟು ಲರ್ನ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಯಬೇಕಾಗಿಲ್ಲ. ನೆನಪಿರಲಿ, ಟೆನ್ಸ್ ಮೆಥಡ್ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ನಲ್ಲಿ ಸಿಂಪಲ್ ಪ್ರೆಸೆಂಟ್ ಬಳಸುವಂತ ಹೆಲ್ಪಿಂಗ್ ವರ್ಬ್ ಡು ಮತ್ತು ಡಸ್. ನೆಗೆಟಿವ್ ದಾಗ ನಾಟ್ ಬರಬೇಕು. ಆ ನಾಟ್ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ. ಇದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನೀವು ನೆನ್ಪು ಮಾಡ್ಕೊಳ್ರಿ, ಐ ಗೋ ಟು ಬೆಂಗಳೂರು, ಐ ಡು ನಾಟ್ ಗೋ ಟು ಬೆಂಗಳೂರು. ಆ ಗೋ ಹೆಂಗ್ ಮೇನ್ ವರ್ಬ್,
ಹಂಗೆ ಹ್ಯಾವ್ ಟು ಲರ್ನ್ ಅನ್ನೋದು ಮೇನ್. ಲರ್ನ್ ಕಲಿಯಬೇಕು, ಹ್ಯಾವ್ ಟು ಲರ್ನ್ ಕಲಿಯಬೇಕಾಗಿಲ್ಲ. ಡು ನಾಟ್ ಹ್ಯಾವ್ ಟು ಲರ್ನ್ ಕುಡಿಯ ಬರ್ಬೇಕು ಅಂದಾಗ ಅದು ಆಕ್ಸಿಲರಿ ಟೆನ್ಸ್ ಮೆಥಡ್ ಅಲ್ಲಿ ಉಪಯೋಗ. ಅದನ್ನ ಇಂಟ್ರಾಗೇಟಿವ್ ಡು ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್, ಡೋಂಟ್ ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್. ನಾನು ಇಂಗ್ಲಿಷ್ ಕಲಿಯಬೇಕು, ನಾನು ಇಂಗ್ಲಿಷ್ ಕಲಿಯಬೇಕಾಗಿಲ್ಲ. ನಾನು ಇಂಗ್ಲಿಷ್ ಕಲಿಯಬೇಕೇ, ನಾನು ಇಂಗ್ಲಿಷ್ ಕಲಿಯಬೇಕಾಗಿಲ್ಲವೇ. ಈ ರೀತಿ ನಾವು ಇಂಗ್ಲಿಷ್ನಲ್ಲಿ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ನಲ್ಲಿ ನಾಟ್, ಇಂಟ್ರಾಗೇಟಿವ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ಇದ್ರೆ ಆಕ್ಸಿಲರಿ ಮೊದಲು ಬರಬೇಕು. ನೆಗೆಟಿವ್ ಇಂಟ್ರಾಗೇಟಿವ್ ನಲ್ಲಿ ಹೆಲ್ಪಿಂಗ್ ವರ್ಬ್ ನಾಟ್ ಶಾರ್ಟ್ ಫಾರ್ಮ್ ನಲ್ಲಿ ಇರಬೇಕು. ಹಂಗೆ ಟೆನ್ಸ್ ಮೆಥಡ್ ನಲ್ಲಿ ಸಿಂಪಲ್ ಪ್ರೆಸೆನ್ಸ್ ನಲ್ಲಿ ತಗೊಳ್ಬೇಕು. ಐ ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಅನ್ನೋದು ಆಕ್ಸಿಲರಿ ಮೆಥಡ್, ಟೆನ್ಸ್ ಮೆಥಡ್ ಸೈಡ್. ಈ ರೀತಿ ನಾನು ಒಂದು ಫಸ್ಟ್ ಪರ್ಸನ್ ಅಲ್ಲಿ ತೋರಿಸಿದೆ, ಇನ್ನು ಸೆಕೆಂಡ್ ಪರ್ಸನ್ ಅಂತ ತೋರಿಸ್ತೀನಿ. ಯು ಹ್ಯಾವ್ ಟು ಡೂ ಹೋಮ್ವರ್ಕ್ ಡೈಲಿ ಟು ಲರ್ನ್ ಇಂಗ್ಲಿಷ್, ಆಕ್ಸಿಲರಿ ಮೆಥಡ್. You have not to do homework daily to learn English. Have you to do homework daily to learn English? Haven't you to do homework daily to learn English? ಅದೇ ಟೆನ್ಸ್ ಮೆಥಡ್ ನಲ್ಲಿ you have to do homework daily to learn English, negative. You do not have to do homework daily to learn English. ಆಯ್ತಾ? You do not have to do homework daily to learn English. Interrogative. Do you have to do homework daily to learn English? Negative. Interrogative. Don't you have to do homework daily to learn English? ಇಲ್ಲಿ do ಮೇನ್ ವರ್ಬ್ ಬಂದಿರೋದ್ರಿಂದ ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ do ಬಂದಿರೋದ್ರಿಂದ ವ್ಯತ್ಯಾಸವನ್ನು ಗಮನಿಸ್ತಾ ಇರಬೇಕು. You do not have to do, ಮಾಡಬೇಕಾಗಿಲ್ಲ. ನೀನು ದಿನಾಲು ಮನೆಗೆಲಸವನ್ನು ಮಾಡಬೇಕಾಗಿಲ್ಲ. ಇಂಗ್ಲಿಷ್ ಕಲಿಯಲು ನೀನು ದಿನಾಲು ಮನೆಗೆಲಸವನ್ನು ಮಾಡಬೇಕೇ, ಇಂಗ್ಲಿಷ್ ಕಲಿಯಲು ನೀನು ದಿನಾಲು ಮನೆಗೆಲಸವನ್ನು ಮಾಡಬೇಕಿಲ್ಲವೇ ಅಥವಾ ಬೇಕಾಗಿಲ್ಲ. ಸೆಕೆಂಡ್ ಪರ್ಸನ್. ಅದೇ ಥರ್ಡ್ ಪರ್ಸನ್. ಈ ಹ್ಯಾಸ್ ಟು ಗೋ ಟು ಬೆಂಗಳೂರು ಟುಡೇ, ನೆಗೆಟಿವ್. ಈ ಆಕ್ಸಿಲರಿ ಮೆಥಡ್. ಈ ಹ್ಯಾಸ್ ನಾಟ್ ಟು ಗೋ ಟು ಬೆಂಗಳೂರು ಟುಡೇ. Has he to go to Bangalore today? Negative entirely. Hasn't he to go to Bangalore today? Other tense method nalli he has to go to Bangalore today. Negative. He does not have. Then ಮಾಡ್ಕೊಡ್ರಿ. He goes to Bangalore today. Affirmative. Simple present. Negative. He does not goes ಆಗಂಗಿಲ್ಲ, ಗೋ ಆಗತ್ತೆ. ಯಾಕೆ ಡಸ್ ಬಂದ್ಮೇಲೆ ಮತ್ತೆ ಗೋಸ್ ಮೂಲ ರೂಪ ಗೋ ಬರ್ಬೇಕು. ಹಂಗೆ ಇಲ್ಲಿ ಡಸ್ ಬರೋದ್ರಿಂದ ಹ್ಯಾಸ್ ಮೂಲ ರೂಪ ಹ್ಯಾವ್ನೇ ಬರ್ಬೇಕು. He does not have to go to Bangalore today. Does he have to go to Bangalore today? Doesn't he have to go to Bangalore today? ಸಣ್ಣ ಕನ್ನಡ. ಅವನು ಇಂದು ಬೆಂಗಳೂರಿಗೆ ಹೋಗಬೇಕು, ಅವನು ಇಂದು ಬೆಂಗಳೂರಿಗೆ ಹೋಗಬೇಕಾಗಿಲ್ಲ, ಅವನು ಇಂದು ಬೆಂಗಳೂರಿಗೆ ಹೋಗಬೇಕೇ, ಅವನು ಇಂದು ಬೆಂಗಳೂರಿಗೆ ಹೋಗಬೇಕಾಗಿಲ್ಲವೇ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಬೇಕು ಅನ್ನೋ ಪದ ಒಂದು ಕ್ರಿಯೆಯನ್ನು ಮಾಡುವಂತ ಒಂದು ಬದ್ಧತೆಯನ್ನು ತೋರಿಸಲಿಕ್ಕೆ ಆ ಅರ್ಥದಲ್ಲಿ ವಾಕ್ಯದಲ್ಲಿ ಬಳಕೆಯಾದಾಗ ಅಲ್ಲಿ ನಾವು ಆಕ್ಸಿಲರಿ ಬಳಸಬೇಕು. ಆ ಬೇಕು ಅನ್ನೋಕ್ಕೆ ಹ್ಯಾವ್ ಟು ಮತ್ತು ಹ್ಯಾಸ್ ಟು. ನಾನು ಈಗ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಉದಾಹರಣೆ ಕೊಟ್ಟಿದ್ದೀನಿ. ಅದನ್ನೇ ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಇಂಗ್ಲಿಷ್ನಲ್ಲಿ ಹೇಳಿದ್ದೀನಿ, ಕನ್ನಡದಲ್ಲಿ ಹೇಳಿದ್ದೀನಿ. ಅದನ್ನು ಆಕ್ಸಿಲರಿ ಮೆಥಡ್ನಲ್ಲಿ ಬಳಸ್ಬೋದು, ಟೆನ್ಸ್ ಮೆಥಡ್ನಲ್ಲಿ ಬಳಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಆಕ್ಸಿಲರಿ ಬಗ್ಗೆ ಕೊಟ್ಟಿದೆ ಅಂತ ನನ್ನ ಒಂದು ವಿಶ್ವಾಸ. ಆದ್ದರಿಂದ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂಬರುವ ವಿಡಿಯೋಗಳಲ್ಲಿ ಮುಂದಿನ ಆಕ್ಸಿಲರಿ ಹೇಳ್ತಾ ಇದ್ದೀನಿ. ಈಗಾಗಲೇ ಇದು 6ನೇದು. ಇನ್ನು ಹಿಂದಿನ 5 ವಿಡಿಯೋ ಆಕ್ಸಿಲರಿ ಆಗಿನೇ ಇದ್ದಾವೆ. ಆ 5 ವಿಡಿಯೋವನ್ನು ನೋಡ್ತಾ ಬಂದರೆ ಇದ್ರದ್ದು ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನೋಡ್ರಿ, ನಮಸ್ಕಾರ ಕೊಡ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.